ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ನೀವು ಇನ್ಸ್ಟಾಗ್ರಾಮಲ್ಲಿ ರೀಲ್ಸನ್ನು ಅಪ್ಲೋಡ್ ಮಾಡ್ತೀರಾ. ರಾಶಿ ರೀಲ್ಸನ್ನು ಅಪ್ಲೋಡ್ ಮಾಡಿದ್ರೂ ಕೂಡ ನಮಗೆ ವ್ಯೂಸ್ ಬರ್ತಿಲ್ಲ, ಯಾಕೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ವಿಡಿಯೋನ ಶೇರ್ ಮಾಡಿ. ಈಗ ನೀವು ಇನ್ಸ್ಟಾಗ್ರಾಮಲ್ಲಿ ರೀಲ್ಸನ್ನು ಅಪ್ಲೋಡ್ ಮಾಡ್ತಿದ್ದೀರಾ ಅಂತ ಇಟ್ಕೊಳ್ಳಿ. ನೀವು ಇನ್ಸ್ಟಾಗ್ರಾಮಲ್ಲಿ ರೀಲ್ಸನ್ನು ಒಂದೇ ಕೆಟಗರಿ ರೀಲ್ಸನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ನೀವು ಬೇರೆ ಬೇರೆ ಥರದಂತಹ ರೀಲ್ಸನ್ನು ಅಪ್ಲೋಡ್ ಮಾಡಿದರೆ, ಈಗ ನಿಮಗೆ ನೀವು ಕಾಮಿಡಿ ವೀಡಿಯೋಸನ್ನು ಮಾಡಿ ರೀಲ್ಸಿಗೆ ಅಪ್ಲೋಡ್ ಮಾಡ್ತಾ ಇದ್ದೀರಾ, ಹಾಗೆ ಸಾಂಗ್ಸನ್ನು ಹಾಡಿ ಇನ್ಸ್ಟಾಗ್ರಾಮಿಗೆ ಅಪ್ಲೋಡ್ ಮಾಡ್ತಿದ್ದೀರಾ ಅಂತಂದರೆ, ಈಗ ಸಾಂಗ್ಸ್ ಯಾರಿಗೆ ಇಷ್ಟ ಆಗುತ್ತೆ ಅವರಿಗೆ ನೀವು ಕಾಮಿಡಿ ವೀಡಿಯೋಸ್ ಇಷ್ಟ ಆಗಿರೋಲ್ಲ. ಆದ್ದರಿಂದ ಇದರಲ್ಲಿ ಏನಾಗುತ್ತೆ ಅಂತಂದರೆ, ನಿಮ್ಮ ವ್ಯೂವರ್ಸಿಗೆ ತೊಂದರೆ ಆಗುತ್ತೆ. ನಿಮ್ಮನ್ನು ಅವರು ಫಾಲೋ ಮಾಡಿದರೂ ಕೂಡ ಅನ್ಫಾಲೋ ಮಾಡಿಬಿಡ್ತಾರೆ, ಯಾಕಂದರೆ ಅವರಿಗೆ ಇಷ್ಟ ಆಗಲ್ಲ ನೀವು ಹಾಕಿರುವಂಥ ವೀಡಿಯೋಸ್. ಹಾಗೆ ಸೀನ್ಸ್ ವೀಡಿಯೋಸ್, ಹಾಗೆ ಫಾರೆಸ್ಟ್ ಆಗಿರ್ಬೋದು, ಬೇರೆ ಬೇರೆ ಥರದಂತಹ ನೀವು ರೀಲ್ಸನ್ನು ಮಾಡಿ ಇನ್ಸ್ಟಾಗ್ರಾಮಿಗೆ ಅಪ್ಲೋಡ್ ಮಾಡ್ತಾ ಇದ್ದೀರ ಅಂತಂದರೆ ವ್ಯೂವರ್ಸಿಗೆ ಪ್ರಾಬ್ಲಮ್ ಆಗುತ್ತೆ. ಆದ್ದರಿಂದ ಒಂದೇ ರೀತಿಯಾದಂತಹ ವೀಡಿಯೋಸನ್ನು ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡಿ. ಇದರಿಂದ ನಿಮಗೆ ವ್ಯೂಸು ಹಾಗೆ ಫಾಲೋವರ್ಸು ಹಾಗೆ ಎಲ್ಲರೂ ಕೂಡ ನಿಮಗೆ ಬೇಗ ಬೇಗ ಬರ್ತಾ ಹೋಗ್ತಾರೆ. ನೀವು ಬೇರೆ ಬೇರೆ ಥರನಾಗಿರುವಂತಹ ವೀಡಿಯೋಸನ್ನು ರೀಲ್ಸನ್ನು ಅಪ್ಲೋಡ್ ಮಾಡ್ತಾಯಿದ್ರೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅವರಿಗೂ ಕೂಡ. ಹಾಗೆ ನೀವು ಯಾವ ಟೈಮಲ್ಲಿ ವೀಡಿಯೋಸನ್ನು ರೀಲ್ಸನ್ನು ಅಪ್ಲೋಡ್ ಮಾಡ್ತೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಕೆಲವೊಂದಿಷ್ಟು ವೀಡಿಯೋಸನ್ನು ಬೆಳಗ್ಗೆ ಮಾಡಿ, ಹಾಗೆ ಸಾಯಂಕಾಲ ಮಾಡಿ. ಯಾವ ಟೈಮಲ್ಲಿ ಅಪ್ಲೋಡ್ ಮಾಡಿರುವಂಥ ರೀಲ್ಸಿಗೆ ಜಾಸ್ತಿ ವ್ಯೂಸ್ ಬರುತ್ತೆ ಅಂತ ನೋಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಬೆಳಗ್ಗೆ ಮಾಡಿರುವಂಥ ರೀಲ್ಸಿಗೆ ಜಾಸ್ತಿ ವ್ಯೂಸ್ ಬಂದಿದೆಯಾ, ಅಥವಾ ಸಂಜೆ ಮಾಡಿರುವಂಥ ರೀಲ್ಸಿಗೆ ಜಾಸ್ತಿ ವ್ಯೂಸ್ ಬಂದಿದೆಯಾ, ಅಥವಾ ಮಧ್ಯಾಹ್ನ ಮಾಡಿರುವಂಥ ರೀಲ್ಸ್ ಅಪ್ಲೋಡ್ ಮಾಡಿರುವಂಥ ಪಬ್ಲಿಷ್ ಮಾಡಿರುವಂಥ ರೀಲ್ಸಿಗೆ ಜಾಸ್ತಿ ವ್ಯೂಸ್ ಬಂದಿದೆ ಅಂತ ನೋಡ್ಕೊಳ್ಳಿ. ನೀವು ಯಾವ ಟೈಮಲ್ಲಿ ವೀಡಿಯೋಸನ್ನು ಅಪ್ಲೋಡ್ ಮಾಡಿದಾಗ ನಿಮಗೆ ಜಾಸ್ತಿ ವ್ಯೂಸ್ ಬರುತ್ತಲ್ವ, ಆ ಒಂದು ಟೈಮಲ್ಲಿ ನೀವು ಡೈಲಿ ವೀಡಿಯೋಸನ್ನು ಅಪ್ಲೋಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಇನ್ಸ್ಟಾಗ್ರಾಮಿಗೆ. ಇದರಿಂದ ಕೂಡ ನೀವು ಜಾಸ್ತಿ ವ್ಯೂವರ್ಸು ಹಾಗೆ ಫಾಲೋವರ್ಸನ್ನು ಪಡ್ಕೊಳ್ಬೋದು ಫ್ರೆಂಡ್ಸ್. ನಿಮಗೆ ವ್ಯೂಸ್ ಬರೋಲ್ಲ, ಫಾಲೋವರ್ಸ್ ಬರೋಲ್ಲ ಅಂತಂದರೆ ಈ ಎರಡು ಟ್ರಿಕ್ಸನ್ನು ಫಾಲೋ ಮಾಡಿ. ಹಾಗೆ HD ಕ್ವಾಲಿಟಿನಲ್ಲಿ ವೀಡಿಯೋಸನ್ನು ಮಾಡಬೇಕು. ಇದರಿಂದ ಕೂಡ ನಿಮ್ಮ ವೀಡಿಯೋಸ್ ವೈರಲ್ ಆಗುತ್ತೆ. ಕ್ವಾಲಿಟಿ ಚೆನ್ನಾಗಿಲ್ಲ ಅಂತಂದರೆ ವೀಡಿಯೋಸ್ ಓಡಲ್ಲ ಫ್ರೆಂಡ್ಸ್. ಅದರಿಂದ ಕ್ವಾಲಿಟಿಯನ್ನು ಮೊದಲು ಚೆನ್ನಾಗಿ ಇಟ್ಕೊಳ್ಳಿ. ಹಾಗೆ ನೀವು ಟ್ಯಾಗ್ಸನ್ನು ಹಾಕಿ, 3 ಟ್ಯಾಗ್ಸನ್ನು ಹಾಕಿ, 3ಕ್ಕಿಂತ ಜಾಸ್ತಿ ಟ್ಯಾಗ್ಸನ್ನು ಹಾಕಬೇಡಿ ಫ್ರೆಂಡ್ಸ್. ನೀವು ಯಾವುದ್ರ ಮೇಲ್ಗಡೆ ವೀಡಿಯೋನ ಮಾಡ್ತಿದ್ದೀರಾ ಆ ಒಂದು ವೀಡಿಯೋಗೆ ಟೈಟಲನ್ನು ಕೊಡಿ. ಹಾಗೆ ನೀವು ಎವ್ರಿವನ್ನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಪಬ್ಲಿಕನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಎಲ್ಲರಿಗೂ ಕೂಡ ಶೇರ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಮಾಡಿ ಇದು ವರ್ಕೌಟ್ ಆಗುತ್ತೆ ಫ್ರೆಂಡ್ಸ್, ವ್ಯೂಸ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ. ಈಗ ನಿಮಗೆ ಅರ್ಥ ಆಯ್ತಲ್ವ. ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋತೆ ಮತ್ತೆ ಎಲ್ಲರೂ ಕೂಡ ಭೇಟಿ ಆಗೋಣ. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ವಿಡಿಯೋನ ಶೇರ್ ಮಾಡಿ. ಮುಂದಿನ ವಿಡಿಯೋತೆ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.